ಒಮ್ಮೆ ಶ್ರೀಧರ ಸ್ವಾಮಿ ಗುರುಗಳು ಮಂಜುನಾಥ್ ಅಯ್ಯರ್ ಎಂಬ ಶಿಷ್ಯರ ಮನೆಯಲ್ಲಿ ಕುಳಿತಿದ್ದರು. ಆಗ ತಾನೇ ಭಿಕ್ಷವಾಗಿತ್ತು. ಮನೆಯ ಮಾಳಿಗೆಯ ಮೇಲಿರುವ ಒಂದು ವಿಶ್ರಾಂತಿ ಕೋಣೆಯಲ್ಲಿ ಕುಳಿತಿದ್ದರು. ಆಗ ಇದ್ದಕ್ಕಿದ್ದಂತೆ ಭಾರತ್ ಮಾತಾ ಕಿ ಜೈ ಎಂಬ ಘೋಷವಾಕ್ಯ ಕೇಳಿಸಿತು. ಮಧ್ಯಾಹ್ನ 3 ಗಂಟೆಯ ಸಮಯದಲ್ಲಿ ಹೀಗೆ ಘೋಷಣೆ ಕೂಗುವವರು ಯಾರು ಎಂದು ರಸ್ತೆಯ ಕಡೆ ನೋಡಿದರು. ಅಲ್ಲಿ ದೇಶ ಭಕ್ತರ ತಂಡವೊಂದು ಸತ್ಯಾಗ್ರಹ ಮಾಡುತ್ತಾ ರಸ್ತೆಯಲ್ಲಿ ಮೆರವಣಿಗೆ ಹೊರಟಿತ್ತು. ಅಷ್ಟು ಹೊತ್ತಿಗೆ ಪೊಲೀಸರ ದೊಡ್ಡ ತಂಡವೊಂದು ಈ ಸತ್ಯಾಗ್ರಹಿಗಳ ಗುಂಪಿನತ್ತ ಬರುವುದು ಕಾಣಿಸಿತು. ಅವರು ಸತ್ಯಾಗ್ರಹಿಗಳನ್ನು ಅಲ್ಲಿಂದ ಓಡಿಸುವ ಯೋಜನೆಯಲ್ಲಿ ಇದ್ದರು. ಆದರೆ ಸತ್ಯಾಗ್ರಹಿಗಳ ಗುಂಪು ವಿಚಲಿತವಾಗದೆ ಘೋಷಣೆ ಕೂಗುತ್ತಲೇ ಇತ್ತು. ಪೊಲೀಸರು ಅವರತ್ತ ಹೋಗುತ್ತಲೇ ಇದ್ದರು. ನಡುವೆ ಸ್ವಲ್ಪ ಅಂತರವಿತ್ತು. ಪೊಲೀಸರು ಸತ್ಯಾಗ್ರಹಿಗಳ ಗುಂಪನ್ನು ಸಮೀಪಿಸಿದರೆ ಖಂಡಿತ ಕಾನೂನು ಕೈಗೆ ಬರುತ್ತದೆ. ಅದೇ ಸಂದರ್ಭದಲ್ಲಿ ಯಾರಾದರೂ ಕಲ್ಲು ಎಸೆದರೆ ಪರಿಸ್ಥಿತಿ ಇನ್ನಷ್ಟು ವಿಕೋಪಕ್ಕೆ ಹೋಗುತ್ತದೆ. ಸತ್ಯಾಗ್ರಹಿಗಳ ಗುಂಪಿನಲ್ಲಿ ಹೆಣ್ಣು ಮಕ್ಕಳೂ ಇದ್ದಾರೆ. ಪೊಲೀಸರು ಲಾಠಿ ಚಾರ್ಜು, ಬಂಧನ ಇತ್ಯಾದಿ ಮಾಡಿದರೆ ಇಲ್ಲೊಂದು ಘೋರ ಕೃತ್ಯವೇ ನಡೆದು ಹೋಗುತ್ತದೆ ಎಂದು ಭಗವಾನರ ಮನಸ್ಸು ಬೇಸರಗೊಂಡಿತು. ಇಂತಹ ಸಂದಿಗ್ಧ ಸ್ಥಿತಿಯಲ್ಲಿ ಒಂದು ಜೋರಾದ ಮಳೆ ಬಂದರೆ ಏನಾಗುತ್ತದೆ? ಸತ್ಯಾಗ್ರಹಿಗಳು ಹಾಗೂ ಪೊಲೀಸರ ಎರಡೂ ತಂಡಗಳು ತಮ್ಮ ಪಾಡಿಗೆ ಜಾಗ ಖಾಲಿ ಮಾಡುತ್ತಾರೆ. ಅಲ್ಲಿ ಯಾವುದೇ ಹೊಡೆದಾಟ, ಕೂಗಾಟ, ಲಾಠಿ ಚಾರ್ಜು ನಡೆಯುವುದಿಲ್ಲ. ಎಲ್ಲರೂ ಸುರಕ್ಷಿತವಾಗಿರುತ್ತಾರೆ ಎಂದು ಶ್ರೀಧರರಿಗೆ ಅನಿಸಿತು. ಮಳೆಗಾಗಿ ಒಮ್ಮೆ ಪ್ರಾರ್ಥಿಸಿದ್ದೇ ತಡ. ಶುಭ್ರ ಆಗಸದಲ್ಲಿ ದಟ್ಟ ಮೋಡಗಳು ಪ್ರತ್ಯಕ್ಷವಾದವು. ಮರುಕ್ಷಣವೇ ಧಾರಾಕಾರವಾಗಿ ಮಳೆ ಸುರಿಯಿತು. ಪೊಲೀಸರು ತಮ್ಮ ವ್ಯಾನು ಹತ್ತಿದರು. ಸತ್ಯಾಗ್ರಹಿಗಳು ಮಳೆಯಿಂದ ತಪ್ಪಿಸಿಕೊಳ್ಳಲು ಆಶ್ರಯ ಹುಡುಕಿದರು. ಯಾವ ಗಲಾಟೆಯೂ ಇಲ್ಲದೆ ಪರಿಸ್ಥಿತಿ ಶಾಂತವಾಯಿತು. ಈ ಕಥೆಯ ನೀತಿ ಪಾಠವೇನೆಂದರೆ, ಪ್ರಕೃತಿಯು ಕೆಲವೊಮ್ಮೆ ಪರಿಸ್ಥಿತಿಯನ್ನು ಹತೋಟಿಗೆ ತರುತ್ತದೆ. ಇಚ್ಛೆಯನ್ನು ಸಾಕಾರಗೊಳಿಸುವ ಶಕ್ತಿ ಇರುವ ಸದ್ಗುರುಗಳಂತೆ ನಮ್ಮ ಕರೆ ಭಗವಂತನಿಗೆ ಹಾಗೂ ಪ್ರಕೃತಿಗೆ ಕೇಳಿಸಬೇಕಷ್ಟೇ.